ಅದರ ಜೊತೆಗೆ ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ಲದೇನೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂತ ಚೇರ್ಮನ್ ಗಮನಕ್ಕೂ ಬಾರದೇನೆ ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಒಬ್ಬ ಅಲ್ಲಿ ಚೇರ್ಮನ್ ಇದ್ಮೇಲೆ ನನ್ನ ಪ್ರಕ್ರಿಯೆ ಜಾಸ್ತಿ ಇರೋದಿಲ್ಲ. ಆದ್ರೂ ಕೂಡ ನಾನು ಅಲ್ಲಿರುವಂತ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂತ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಆ 187 ಕೋಟಿಯನ್ನ ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತಗೊಳ್ಳಾರ್ದಾನೆ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗ್ಲಾರ್ದೇನೆ ಆ 187 ಕೋಟಿ ರೂಪಾಯಿಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗನೆ ಅದು ಒಬ್ಬ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆಕ್ಚುಲಿ ಅದು 2 ದಿನದ ನಂತರ, ಅವರು ತೀರ್ಕೊಂಡ ಮೇಲೆ 1 ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ಹೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯ್ತು, ಅದರಲ್ಲೆಲ್ಲ ಹೇಳಿದ್ದೀವಿ. ಅದರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನು ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಆಗಿತ್ತು. ಬನ್ನಿ, 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದು ಯಾವ ರೀತಿ ಆಗಿದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನ SIT ರಚನೆ ಮಾಡಬೇಕು, SIT ಮೂಲಕ ಆದ್ಮೇಲೆ ಇದನ್ನ ಮಾಡೋಣ ಅನ್ನುವಂಥ ವಿಚಾರವನ್ನ ನನಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿ, ನಾನು ಅದೇ ರೀತಿಯ ಕೂಡ ನಾನು ಒಬ್ಬ ಮಂತ್ರಿಯಾಗಿ SIT ರಚನೆ ಆಗಿರೋದು ನಮಗೆ ಮೇ 31ರಲ್ಲಿ. SIT ರಚನೆ ಆಗಿ 2-3 ದಿನ ಆದ್ಮೇಲೆ ನಾನು SIT ರಚನೆ ಆದ್ಮೇಲೆ ತನಿಖೆಗೆ ಪಾರದರ್ಶಕವಾದಂತ ತನಿಖೆ ಮಾಡ್ಲಿಕ್ಕೆ ಅವಕಾಶ ಆಗಲ್ಲ. ನಾನು ಮಂತ್ರಿ ಆಗಿದ್ರೆ, ಅದೇ ಇಲಾಖೆಯ ಮಂತ್ರಿ ಆಗಿದ್ರೆ ಅವ್ರಿಗೆ ಅಡುಕು ತೊಡಕುಗಳು ಆಗುತ್ತೆ, ಏನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾನೇ ಸ್ವ ಇಚ್ಛೆಯಿಂದ ಅವತ್ತು ನಾನು ನನ್ನ ರಾಜೀನಾಮಾ ಪತ್ರವನ್ನು ಇದೇ ನಮ್ಮ ಮಾಧ್ಯಮದ ಮೂಲಕ ಬಂದು ಹೇಳಿ ನಾನು ನನ್ನ ರಾಜೀನಾಮೆ ಸಲ್ಲಿಕೆ ಮಾಡಿದೆ. ಅದಾದ ನಂತರ ಈ 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು. ಅದರಲ್ಲಿ ನಮಗೆ ಈ ದೇಶನೇ ಮೆಚ್ಚುವಂತ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ನಮ್ಮ SIT, ಕರ್ನಾಟಕದ SIT ಬಹುಶಃ ಈ ದೇಶದಲ್ಲಿ ಕೂಡ ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂತ ಕೀರ್ತಿ ಯಾರದಾದ್ರಿಂದ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಯಾಕಂದ್ರೆ ಸುಮಾರು 84.68 ಕೋಟಿಯಲ್ಲಿ ಕೂಡ ಈಗಾಗಲೇ ಕೂಡ ತನಿಖೆ ಮಾಡಿ ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಡೇ ಅಂಡ್ ನೈಟ್ 24/7 ಕೆಲಸ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಕೂಡ 800 ಅಕೌಂಟ್ಗಳಿಗೆ ಯಾವ ಅಕೌಂಟ್ಗೆ ಹೋಗಿತ್ತಲ್ಲ ಆ ಅಕೌಂಟ್ಗಳಿಂದ ಕೂಡ ಮತ್ತೆ ಮರುಪಾವಣೆ ಮತ್ತು ಮಾಡಿಕೊಂಡು ಸುಮಾರು ಈಗಾಗಲೇ ಕೂಡ 79 ಕೋಟಿ ಈಗಾಗಲೇ ಕೂಡ ಬಂದಿದೆ. ಇನ್ನ ಮಿಕ್ಕಿದ್ದು ಕೂಡ ಬಹುಶಃ ನನಗೆ ತಿಳಿದಂಗೆ ಮೊನ್ನೆ ಕೂಡ ಆ ಮಿಕ್ಕಿದ್ದು ಏನು 4-5 ಕೋಟಿ ಇದೆ ಅದು ಕೂಡ ಬಂದ್ಬಿಟ್ಟಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ತಿಳಿಸ್ತೀನಿ. ನಾನು ಈ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಸದನದಲ್ಲಿ ನಾವು ಚರ್ಚೆ ಮಾಡಬೇಕಂತೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಸುಮಾರು ನನ್ನಿಂದಾಗ್ಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗ್ಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ 1 ರೂಪಾಯಿ ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದ್ರೆ ಇವತ್ತು ವಿನಾಕಾರಣ ಅದಾದ ನಂತರ ಮತ್ತೆ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರಗಳು ತಮ್ಮ ಬೆಳಕಿಗೂ ಬಂತು. ನಾನು ರಾಜೀನಾಮಾ ಮಾಡಿದ ಮೇಲೆ ED ಆಯ್ತು ನನ್ನ ಮೇಲೆ. ED ಬಂದು ನನ್ನ ಅರೆಸ್ಟ್ ಮಾಡ್ತು, ಅರೆಸ್ಟ್ಗಾಗಿ ನನ್ನ ಜೈಲಿಗೆ ಹಾಕಿತು. EDಯಲ್ಲಿ ಏನೇನು ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ, ಏನೇನ್ ಮಾಡ್ಬೇಕು, ನೀವು ಯಾವ ರೀತಿ ಸರ್ಕಾರವನ್ನು ಉಳಿಸಬಾರ್ದು ಅನ್ನುವಂಥ ಹುನ್ನಾರವನ್ನ
ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದ್ರು. ಆದರೂ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನನಗೆ ನ್ಯಾಯಾಲಯದಿಂದ ನಾನು ಆ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ಮತ್ತೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿದ್ದೆ. ಈ ನಿಟ್ಟಿನಲ್ಲಿ ನಾನು ಇವತ್ತು ಮಾನ್ಯ ಈ ಸದನದ ವಿರೋಧ ಪಕ್ಷದ ನಾಯಕರಿಗೆ ಈ ಎಲ್ಲಾ ವಿಚಾರಗಳನ್ನ ನಾವು ಹೇಳ್ಬೇಕಂತೇಳಿ ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾಡ್ತಾ ಇದ್ದಾರೆ. ಏನು, ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದ್ರೂ ಮಾಡಿ ತೆಗಿಬೇಕು, ಇವನ್ಗೆ ಹೆಂಗಾದ್ರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂತ ಹುನ್ನಾರವನ್ನ ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶವೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂತಹ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನ ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ಒಬ್ಬರು ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು ಮೊನ್ನೆ ತಾನೇ ಇನ್ನ ಒಂದು ಘಟನೆ ಕೂಡ ನಡೀತು. ಇವತ್ತು ಈಗಾಗಲೇ ಕೂಡ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿಗೆ ಸರಿಸಮಾನವಾಗಿರುವಂತಹ ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಬಂದ್ರೆ, ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ, ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಅಂತ ಒಬ್ಬ ನಾಯಕರಿಗೇನೆ ಇವತ್ತು ಅತ್ಯಂತ ಹಿರಿಯ ನಾಯಕರು ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂತ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರ ಅವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ, ಒಬ್ಬ ಆದಿವಾಸಿ ಮಂತ್ರಿ ಆಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ. ಸುಮ್ಮನೆ ಬಿಡಲ್ಲ. ನಮ್ಮ ಸಮಾಜ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಶಕ್ತಿವಂತವಾಗಿದೆ. ಅವ್ರು ನೋಡ್ತಾ ಇದ್ದಾರೆ ಇದನ್ನ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಬಿಜೆಪಿ ಗದಾ ಪ್ರಹಾರ ಮಾಡ್ತಾ ಇದೆ, ಯಾವ ರೀತಿ ಒಬ್ಬ ದಲಿತನ ಮೇಲೆ ಇಲ್ಲ ಸಲ್ಲದ ಕಾರಣಗಳನ್ನ ಹೇಳಿ ಅವ್ರನ್ನ ಇಕ್ಕಟ್ಟಿಗೆ ಸಿಲಿಸ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಇವತ್ತು ನಮ್ಮ ಸಮಾಜ ಕೂಡ, ಅಖಂಡ ವಾಲ್ಮೀಕಿಯ ಕರ್ನಾಟಕ ಸಮಾಜ ಇವತ್ತು ನೋಡ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಕೂಡ ಗೊತ್ತಾಗುತ್ತೆ. ಚುನಾವಣೆಗಳು ಬರ್ತವೆ, ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ದೊಡ್ಡದಲ್ಲ. ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನಂತೇಳಿ, ನಮ್ಮ ಸಮಾಜ ಯಾವ ರೀತಿ ಕೆಲಸ ಮಾಡುತ್ತೆ ಅಂತೇಳಿ. ನಮ್ಮ ಮುಖ್ಯಮಂತ್ರಿಯವರು ಕೂಡ ಅನೇಕ ಬಾರಿ ಹೇಳಿದ್ದಾರೆ. ಮೊನ್ನೆನೂ ನಮ್ಮ ಪರಿಷತ್ತಲ್ಲಿ ಅವರು ಗಲಾಟೆ ಮಾಡ್ತಾ ಇದ್ರೆ, ಅವ್ರಿಗೆ ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಪರಿಷತ್ತಲ್ಲಿ ಬಂದು ಅವರು ಉತ್ತರ ಕೊಡ್ಬೇಕಾರೆ ಅವ್ರು ಹೇಳ್ತಾ ಇದ್ರು, ನಾನು ಈ ಸ್ಥಾನದಿಂದ ಯಾರಿಗೂ ಕೂಡ ಅನ್ಯಾಯ ಮಾಡಲ್ಲ, ನೀವು ಏನೇ ಚರ್ಚೆಗೆ ಬಂದ್ರು ನಾವು ಸಿದ್ಧವಾಗಿದ್ರೆ ಅಂತೇಳಿ. ಬಹಳ ಅದ್ಭುತವಾದಂತ ಭಾಷಣ ಮೊನ್ನೆ ಅವರು ನಮ್ಮ ಪರಿಷತ್ತಲ್ಲಿ ಮಾಡಿದ್ರು. ನಮ್ಮ ಐವನ್ ಸಾಹೇಬರು ಇದ್ರು. ಪ್ರತಿಯೊಬ್ಬರು ನಾನು ನೋಡಿದಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಅವರದೇ ಶೈಲಿಯಲ್ಲಿ ಬಹಳ ವಿಶಿಷ್ಟವಾಗಿ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಅವರ ಭಾಷಣಗಳನ್ನ ನಾನು ಕೆಲವ್ರದ್ದು ಮಾತ್ರ ನೋಡಿದ್ದೀನಿ. ಮೊನ್ನೆ ಸಿದ್ದರಾಮಯ್ಯ ಅವರು ಕೂಡ ಅವರ ಭಾಷಣ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ರು. ಇವತ್ತು ಮೊನ್ನೆ ನಮ್ಮ ಮುಖ್ಯಮಂತ್ರಿ ಅವರು ಮಾಡಿದಂತ ಭಾಷಣ ನೋಡಿದ್ರೆ ರಾಜಕೀಯದ ಮೇಲೆ ಆಸೆ ಹುಟ್ಟುತ್ತೆ, ನಾವು ಆ ರೀತಿ ಇರ್ಬೇಕಪ್ಪ ಅನ್ನುವಂಥದ್ದು. ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ್ಮೇಲೆ ಅವರು ಆ ಮುಖ್ಯಮಂತ್ರಿ ಸ್ಥಾನದಿಂದ ಕುರ್ಚಿಯಿಂದ ಹೇಳ್ತಾ ಇದ್ರು, ನಾವು ಯಾರಿಗೂ ಕೂಡ ನಮ್ಮ ವೆಂಜನ್ಸ್ ಇಲ್ಲ, ನಾವು ಯಾರಿಗೂ ತೊಂದರೆ ಮಾಡೋದಿಲ್ಲ, ನೀವ್ ಯಾವತ್ತೂ ಸದಾ ನಮ್ಮ ಮೇಲೆ ಬೆಳಕು ಚೆಲ್ತಾ ಇರಬೇಕು, ನಮ್ಮನ್ನ ಕೇಳಿ ಪ್ರತಿಯೊಂದು ವಿಚಾರಕ್ಕೂ ಚರ್ಚೆಗೆ ಬನ್ನಿ ಅನ್ನುವಂತ ವಿಚಾರವನ್ನ ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲೇ ಕೂಡ ನಾವು ಕೂಡ ವಿಧಾನಸಭೆಯಲ್ಲೂ ಕೂಡ ಚರ್ಚೆಗೆ ಆಹ್ವಾನ ಮಾಡಿದ್ರು ಇದೇ ರೀತಿಯಾದಂತ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರೇನು ಒಂದು ಸುಳ್ಳನ್ನು ಹೇಳಿ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಇವತ್ತು ನ್ಯಾಯ ದೇವತೆ ನಮ್ಗೆ ಆ ರೀತಿ ಮಾಡಲ್ಲ. ನಮ್ಮ ಪಕ್ಷ ಈಗಾಗಲೇ ಕೂಡ ಸದಾ ಸಿದ್ಧವಾಗಿ ಅವ್ರಿಗೆ ಎದುರಿಸ್ಲಿಕ್ಕಿದೆ, ಅವ್ರಿಗೆ ಈ ವಿಚಾರವನ್ನ ಬೆಳಕು ಚೆಲ್ಲಲಿಕ್ಕಿದೆ. ಈ ಕೇಸಲ್ಲಿ ಏನಿದೆ ಸ್ವಾಮಿ, ನಾನು ಹೇಳ್ತೀನಿ, ಇವತ್ತು ನನ್ನನ್ನ ಕೇಸ್ ಇದೆ, ತಾವು ರಾಜೀನಾಮೆ ಕೊಡಿ, ನನ್ನ ವಜಾ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ವಜಾ ಮಾಡಿ ಅಂತೇಳಿ. ಅವ್ರು ಯಾಕೆ ಮಾಡ್ಬೇಕು ಸ್ವಾಮಿ?
ಈ ದೇಶ, ಈ ಸಂವಿಧಾನ, ನನಗೆ ಇದೇ ಸಂವಿಧಾನ ನನ್ನ ಕಾಪಾಡ್ತಾ ಇದೆ. ನಾವು ಈ ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷ ಇದಕ್ಕೆ ಯಾಕೆ ನಾವು ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರೆಲ್ಲ ಸೇರಿ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು, ಈ ಬುಕ್ ಅನ್ನು ಯಾಕೆ ಎತ್ತಿಡಿತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಬೈಬಲ್ ಇದು. ನಮಗೆ ಈ ಸಂವಿಧಾನ ನಮಗೆ ರಕ್ಷಣೆ ಮಾಡುತ್ತೆ. ಇವತ್ತು ನೀವಲ್ಲ ಸ್ವಾಮಿ, ವಿಧಾನಸಭೆಯಲ್ಲಿ ಬಂದು ನಮ್ಮ ಮುಗ್ಧ ಜನರಿಗೆ ಏನೇನೋ ಹೇಳ್ಬಿಟ್ಟು ಸುಳ್ಳು ಹೇಳಿ ಒಬ್ಬ ದಲಿತನ್ನ ಯಾವ ರೀತಿ ಆದ್ರೂ ತಾವು ಬಳಸ್ಕೋಬಹುದು ಅಂತೇಳಿ ಮನುವಾದಿಗಳು ಏನ್ ಮಾಡ್ತಾ ಇದಾರಲ್ಲ, ಇದು ನಡೆಯಲ್ಲ. ಈ ಸಂವಿಧಾನ ನನ್ನನ್ನು ರಕ್ಷಣೆ ಮಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನನ್ನ ರಕ್ಷಣೆ ಮಾಡುತ್ತೆ. ಹೌದು, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ ಅಂದ್ ಕೂಡಲೇ ದಲಿತ ಅಂತ ಹೇಳಿ. ಹೌದು ಸ್ವಾಮಿ, ನಾನು ದಲಿತನೇ, ಹುಟ್ಟು ದಲಿತ, ನಾನು ಸಾಯೋದು ಕೂಡ ದಲಿತಾಗೆ ಸಾಯ್ತೀನಿ. ಅದು ನಮ್ಮ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಟ್ಟಂತ ನನಗೆ ರಕ್ಷಣೆ. ಇವತ್ತು ಬಹುಶಃ ಈ ಸಂವಿಧಾನ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ತಿದ್ವೋ ನನಗೆ ಗೊತ್ತಾಗ್ತಿದ್ದಿಲ್ಲ. ಅಂತ ರೀತಿಯಾಗಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಹಲವಾರು ಜ್ವಲಂತ ಸಮಸ್ಯೆಗಳನ್ನ ಬಿಟ್ಟು ಇವತ್ತು ಈ ಕೇಸನ್ನ ಇಟ್ಕೊಂಡು ಇವತ್ತು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ಬಹುಶಃ ಇವತ್ತು ಬಹಳ ಜನ ಇವತ್ತು ದೇಶದಲ್ಲಿರುವಂತ ಅನೇಕ ಮಂತ್ರಿಗಳು, ಇವತ್ತು ದೇಶವನ್ನ ನಡೆಸುವಂತ ಮಂತ್ರಿಗಳಲ್ಲಿ ದೇಶದಲ್ಲಿ ಕೇಂದ್ರ ಮಂತ್ರಿಗಳನ್ನ ಒಳಗೊಂಡು ಸುಮಾರು ದೇಶದ ಬಿಜೆಪಿ ಅಧಿಕಾರದಲ್ಲಿರುವಂತ ಮಂತ್ರಿ ಮಂಡಳ ಸುಮಾರು 336 ಜನ ಇದ್ದಾರೆ. ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಲ್ಲ ಸ್ವಾಮಿ ನೀವು? ಇವತ್ತು ನಾನು ಕಾಂಗ್ರೆಸ್ ಪಕ್ಷ, ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ. 126 ಜನದ ಮೇಲೆ ಇವತ್ತು ಗಂಭೀರವಾದಂತ ಪ್ರಕರಣಗಳು. ಅದು ಹೇನಸ್ ಅಂದ್ರೆ ನಿಮ್ಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ಇವತ್ತು ತಾವೆಲ್ಲರೂ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸುವೇಂದ್ರ ಅಧಿಕಾರಿ ಅಂತೇಳಿ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಮೇಲೆ 29 ಕೇಸ್ಗಳಿದ್ದಾವೆ, ಗಂಭೀರವಾದಂತ ಪ್ರಕರಣಗಳಿದ್ದಾವೆ. ಇಲ್ಲ ಸ್ವಾಮಿ, ಕೆಲವರಿಗೆಲ್ಲ ನ್ಯಾಯಾಲಯಗಳು ಹೋದ್ಮೇಲೆ ಅಲ್ಲಿಂದ ವಾಪಸ್ ಅಂದ್ರೆ ಅವ್ರ ಮೇಲೆ ಏನಿಲ್ಲ ಅಂತ ಹೇಳಿ ಬರುತ್ತೆ. ನನಗೂ ಅದೇ ನಂಬಿಕೆ ಇದೆ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ. ಹೌದು, ನೀನು ಬಾರಿ ಇನ್ನ ಅಪರಾಧಿ ಅಲ್ಲ, ನಿನ್ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ನಾನು ಈ ಸಂವಿಧಾನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಕೊಡ್ಲಿಕ್ಕೆ ನ್ಯಾಯ ವ್ಯವಸ್ಥೆ ಕೂಡ ನಾನು ಹೋಗಿದ್ದೀನಿ. ಈ ಕೇಂದ್ರ ಸಂಸ್ಥೆಗಳು ಇವನ್ನ ಇಟ್ಕೊಂಡು ಅದನ್ನ ನನ್ನ ಮೇಲೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನನಗೆ ಇಕ್ಕಟ್ಟಲ್ಲಿ ಸಿಲಿಸಿದಾಗ ನ್ಯಾಯದೇವರ ರಕ್ಷಣೆ ಕೊಟ್ಟಿದೆ. ಇವರೇನು ನ್ಯಾಯದೇವರುಗಳ ಆ ಸ್ಥಾನದಲ್ಲಿ ಕುಂತು ನೀನು ಆರೋಪಿ, ನೀನು ಕನ್ವಿಕ್ಟ್ ಆಗಿದೆ, ನೀನು ಆಗಿದೆ ಅಂತೇಳಿ ನಾನು ಎಲ್ಲೆಲ್ಲ ಕನ್ವಿಕ್ಟ್ ಆಗಿದ್ದೇನೆ ಸ್ವಾಮಿ? ನನಗೆ ಅವಕಾಶ ಇದೆ. ಈ ಸಂವಿಧಾನದಲ್ಲಿ ನನ್ನ ಮೂಲಭೂತ ಹಕ್ಕು ಅದು. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಆ ಹಕ್ಕನ್ನು ಕೂಡ ತಾವು ಕಲಿಸಿದ್ದೇ ಇದ್ರೆ ಹೆಂಗ್ ಸ್ವಾಮಿ? ನನ್ನ ರಾಜೀನಾಮೆ ಕೇಳಕ್ಕಿಂತ ಮೊದಲು ನೀವು 126 ಜನದ ರಾಜೀನಾಮೆ ಮಾಡಿಸಿ. ಮುಖ್ಯಮಂತ್ರಿ ಸುವೇಂದ್ರ ಅಧಿಕಾರಿ ಅವ್ರನ್ನ ರಾಜೀನಾಮೆ ಮಾಡಿಸಿ. ಅಸ್ಸಾಂ ಮುಖ್ಯಮಂತ್ರಿ ಆದಂತ ಹೇಮಂತ ಬಿಶ್ವಾಸ್ ಅವ್ರನ್ನ ರಾಜೀನಾಮೆ ಮಾಡಿಸಿ. ಅವ್ರನ್ನ ರಾಜೀನಾಮೆ ಬಿಟ್ಟು ಒಬ್ಬ ದಲಿತರಿಂದ ಕೆಳಮಟ್ಟದಿಂದ ಮೇಲೆ ಬಂದವ್ರ ಮೇಲೆ ತಾವು ಗದಾ ಪ್ರಹಾರ ಮಾಡ್ತಾ ಇದ್ರು ಸ್ವಾಮಿ. ಇದು ಯಾವ ನ್ಯಾಯ ಸ್ವಾಮಿ? ಇದು ಇದೇ ಸದನದಲ್ಲಿ ವಿರೋಧ ಪಕ್ಷದವ್ರ ಮೇಲೆ, ನಮ್ಮ ಆ ಸದನದ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರ ಮೇಲೆ ಎಷ್ಟು ಕೇಸ್ ಇಲ್ಲ ಸ್ವಾಮಿ? ಎಲ್ಲರ ಮೇಲೂ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳಲ್ಲಿ ಬರ್ಲಿ, ನ್ಯಾಯಾಲಯ ನನಗೇನಾದ್ರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ಕನ್ವಿಕ್ಟ್, ನಿನ್ನಿಂದ ತಪ್ಪಾಗಿದೆ ಅಂದ್ರೆ ನಾನು ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ನಾನು ತಲೆಬಾಗಕ್ಕೆ ನಾನು ತಯಾರಿದ್ದೀನಿ. ನ್ಯಾಯಸ್ಥಾನಕ್ಕೆ ನಾನು ತಲೆಬಾಗ್ತೀನಿ. ನ್ಯಾಯಸ್ಥಾನಕ್ಕೆ ತಲೆಬಾಗ್ತೀವಿ ನಾವು. ಅಂತದನ್ನು ಬಿಟ್ಟು ಇವತ್ತು ನೀವೇ ವಿಚಾರಗಳು ಮಾಡಿಕೊಂಡು, ನೀವೇ ಯಾವ ಒಂದು ತನಿಖಾ ಸಂಸ್ಥೆಗಳನ್ನು ತೆಗೆದುಕೊಂಡು ಅದನ್ನು ತೋರಿಸಿ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸ್ತೀರಂದ್ರೆ ಇವತ್ತು ಸದನ ನಮ್ಗೆ ದೊಡ್ಡ ಒಂದು ಅವಕಾಶ, ಶಕ್ತಿ. ಆ ದಿಕ್ಕನ್ನು ತಪ್ಪಿಸಬಾರದು. ನಮ್ಮ ಮುಗ್ಧ ಜನರನ್ನ ಕೆಟ್ಟ ದಾರಿಗೆ ತೆಗೆದುಕೊಂಡು ಹೋಗ್ಬಾರ್ದು ಅಂತೇಳಿ ನಮ್ಮ ಸದನ ಶಕ್ತಿ ಇತ್ತು.
ಆದ್ರೆ ಇವತ್ತು ಆ ಶಕ್ತಿಯಲ್ಲಿ ನಮ್ಗೆ ಕೆಲಸ ಮಾಡ್ಲಿಕ್ಕಾಗ್ಲಿಲ್ಲ. ವಿರೋಧ ಪಕ್ಷದವರು ವಿನಾಕಾರಣ ಮಾಡ್ತಾ ಇದಾರೆ. ಅದಕ್ಕೆ ಇವತ್ತು ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರು ಮಾಧ್ಯಮದಿಂದ ಆದ್ರೂ ತಾವು ಬೆಳಕಿಗೆ ಚೆಲ್ಲಿ, ನಾನು ಇವತ್ತು ಊರಲ್ಲಿದ್ರೆ ನಾನೇ ಉತ್ತರ ಕೊಡ್ತಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಇವತ್ತು ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ, ಇವತ್ತು ಪೊನ್ನಣ್ಣ ಸಾಹೇಬರು ನಮ್ಮ ರಾಜಕೀಯ ನಮ್ಮ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗಳು, ಅವರೆಲ್ಲ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿದ್ದಾರೆ. ಇವತ್ತು ನಾನು ಮಂತ್ರಿ ಆಗ್ಲಿಕ್ಕೆ ಇನ್ನೊಂದು ಬಹಳ ದೊಡ್ಡ ಒಂದು ನನಗೆ ನನ್ನ ಮೇಲೆ ತಪ್ಪಿತಸ್ಥ ಅಲ್ಲ ಅನ್ನುವಂತ ಕಾರಣಕ್ಕೆ ಮಾನ್ಯ ಗವರ್ನರ್ ಸಾಹೇಬರು ಇವ್ ನನಗೆ ಯಾಕೆ ಪ್ರಮಾಣ ವಚನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಅಂತ ಪ್ರಕರಣ ಇದ್ರೆ ನನಗೆ ತೋಳಕ್ಕಾಗುತ್ತಾ ಸಂವಿಧಾನದಲ್ಲಿ? ಗವರ್ನರ್ಗಿಂತ ಇವ್ರು ದೊಡ್ಡವರ? ಯಾಕೆ ಸ್ವಾಮಿ ಈ ರೀತಿ ಮಾಡ್ತಾ ಇದ್ರಿ? ಇದನ್ನ ನಮ್ಮ ಸಮಾಜ, ವಾಲ್ಮೀಕಿ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಗಮನಿಸ್ತಾ ಇದೆ. ತಾವು ಎಚ್ಚರಿಕೆ ತಗೋಬೇಕು. ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಕೇವಲ ರಾಜಕೀಯಕ್ಕಾಗಿ ತಾವು ಮಾಡಬೇಡಿ. ಎಲ್ಲೋ ಯಾರೋ ಏನೋ ಮಾಡಿದರೆ ನಾನು ಇಲ್ಲಿ ಅಧಿಕಾರ ಇಲ್ಲಿ ನಡ್ಸಕ್ ಕೊಡಲ್ಲ ಅನ್ನುವಂಥ ವಿಚಾರವನ್ನು ತಾವು ಮಾಡಬೇಡಿ. ದಯಮಾಡಿ ಬನ್ನಿ. ನನಗೂ ತಮ್ಮ ಮೇಲೆ ಯಾರ ಮೇಲೆ ಕೂಡ ವೈಯಕ್ತಿಕ ಅಭಿಪ್ರಾಯಗಳು, ವೈಯಕ್ತಿಕ ದ್ವೇಷಗಳಿಲ್ಲ. ಮೊನ್ನೆ ವಿಜೇಂದ್ರ ಅವರು ಹೇಳ್ತಾ ಇದ್ರು, ನಾಗೇಂದ್ರನ ಮೇಲೆ ನನಗೆ ವೈಯಕ್ತಿಕ ದ್ವೇಷ. ನಾನು ಸ್ವಾಗತ ಮಾಡಿದೆ. ಆ ರೀತಿ ಬನ್ನಿ ಸ್ವಾಮಿ. ರಾಜಕೀಯನ ದುರುದ್ದೇಶ ಇಟ್ಕೊಂಡು ರಾಜಕೀಯ ಪ್ರೇರಿತವಾದಂತ ಮಾಡಿ ಈ ರಾಜ್ಯದ ಜನತೆಗೆ ಲೂಟಿ ಹೊಡೆದಿದ್ದಾರೆ ಅಂದ್ರೆ ದಿನ ಪ್ರತಿದಿನ ವಾಲ್ಮೀಕಿಯನ್ನ ಅಪಮಾನಕ್ಕೆ ಒಳಗಾಗಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ರಾಮ ಯಾರು ಅನ್ನುವಂತ ವಿಚಾರವನ್ನ, ಶ್ರೀರಾಮ ಯಾರು, ನಮ್ಮ ರಾಮ ರಾಜ್ಯ ಯಾವ ರೀತಿ ಇತ್ತು ಅಂತೇಳಿ ಈ ದೇಶಕ್ಕೆ, ಈ ನಾಡಿಗೆ ಬೆಳಕು ತಂದಂತವ್ರು ವಾಲ್ಮೀಕಿಯವರು. ಅವರ ಸಂತತಿಯನ್ನು ಅವರ ಸಂತತಿಯನ್ನೇ ಕಾಪಾಡಿರುವಂತ ಒಂದು ವ್ಯಕ್ತಿ ವಾಲ್ಮೀಕಿಯವರು. ಅವರ ಮೇಲೆ ಈ ರೀತಿಯಾದಂತ ದಿನಾ ಇಲ್ಲ ಸಲ್ಲದ ಕಾಲ ವಾಲ್ಮೀಕಿ ಮೇಲೆ ಒಂದು ಹಗರಣವನ್ನು ಮಾಡದಂತ ವಾಲ್ಮೀಕಿನೇ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನು ತಿಳಿಸ್ತೀರ ಸ್ವಾಮಿ? ನಿಮಗೆ ಗೊತ್ತಿಲ್ಲ ಮೊನ್ನೆ ತಾನೇ ದೇಶದಲ್ಲಿ ಏನ್ ನಡೀತು ಅಂತೇಳಿ? ರಾಮನ ಹುಂಡಿ ಕದ್ರು. ಅದಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಅಂತ ಒಂದು ಕೃತ್ಯಕ್ಕಿಂತ ದೊಡ್ಡ ಕೃತ್ಯನ ನಾವು ನಮ್ಮನೆಯವರು ಕೂಡ ಹೋಗಿ ಹುಂಡಿಯಲ್ಲಿ ದುಡ್ಡು ಹಾಕಿ ಬಂದಿದೀವಿ. ನಮ್ಮ ರಾಮ ಎಲ್ಲ ಒಳ್ಳೇದಾಗ್ಬೇಕು, ಈ ಭಾಗಕ್ಕೆ ಒಳ್ಳೇದಾಗ್ಬೇಕು, ರಾಮರಾಜ್ಯ ಮತ್ತೆ ಬರ್ಬೇಕನ್ನೋ. ರಾಮರಾಜ್ಯ ಬರ್ಲಿಕ್ಕೆ ಮಾಡ್ತಾ ಇಲ್ಲ ಇವರು ಮನುವಾದಿಗಳು. ಈ ಮನುವಾದಿಗಳು ಇನ್ನ ಕೆಳಮಟ್ಟದಲ್ಲಿ ಇರುವಂತ ಅವನು ಅಲ್ಲೇ ಇರಬೇಕು. ವರ್ಣ ಪದ್ಧತಿನ ಮತ್ತೆ ತರಬೇಕು. ಕೆಳಗಿನವನು ಕಾಲಿನಲ್ಲಿ ಹುಟ್ಟಂತವನು ಶೂದ್ರನಂತೇಳಿ ಅವ್ರು ಏನ್ ಭಾವಿಸಿದಾರಲ್ಲ ವರ್ಣ ಪದ್ಧತಿಯಲ್ಲಿ. ತಲೆಯಿಂದ ಹುಟ್ಟಿದಂತವರು ಬ್ರಾಹ್ಮಣರು, ತೋಳದಿಂದ ಹುಟ್ಟಿದಂತವರು ಹೊಟ್ಟೆಯಿಂದ ಹುಟ್ಟಿದಂತವರು ವೈಷ್ಣವರು, ತೋಳದಿಂದ ಹುಟ್ಟಿದಂತವರು ಕ್ಷತ್ರಿಯರು, ಪಾದದಿಂದ ಹುಟ್ಟಿದವರು ಶೂದ್ರರು ಅಂತೇಳಿ ಇವತ್ತೇನು ವರ್ಣ ಪದ್ಧತಿಯಲ್ಲಿ ತಾವು ಮಾಡ್ಕೊಂಡಿದ್ರಲ್ಲ, ಇದನ್ನ ಮತ್ತೆ ತಾವು ಮಾಡ್ಲಿಕ್ಕೆ ಹೊಂಟಿದ್ದೀರಿ ಸ್ವಾಮಿ. ತಾವು ಮಾಡಬೇಡಿ ಈ ರೀತಿ. ಇದು ಸಂವಿಧಾನ ಪದ್ಧತಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಇವತ್ತು ದಲಿತರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕನ್ನುವಂಥದ್ದನ್ನ, ಅಂತ ದಲಿತರಿಗೆ ಈ ಸದನದ ಮೂಲಕ ತಾವು ಹಕ್ಕುಚ್ಯುತಿಯನ್ನು ಮಾಡ್ತಾ ಇದ್ದೀರಿ. ನನ್ನ ಮೇಲೆ ಇಲ್ಲ ಸಲ್ಲದ ಕಾರಣ ನನಗೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಎಸ್, ನಾನು ಬೇಲ್ ಮೇಲೆ ಇದ್ದೇನೆ. ಯಾರಿಲ್ಲ ಸ್ವಾಮಿ? 126 ಜನ ಇಲ್ಲನ? ನಿಮ್ಮ ಕೇಂದ್ರ ಮಂತ್ರಿಗಳು 78 ಮಂತ್ರಿಗಳಲ್ಲಿ 26 ಜನದ ಮೇಲೆ ಇಲ್ಲನ? 336 ಮಂತ್ರಿಗಳಲ್ಲಿ 126 ಜನದ ಮೇಲೆ ಇಲ್ಲನ? ಈ ರೀತಿ ಅಂತ ತಮ್ಮ ತಟ್ಟೆಯಲ್ಲಿ ಹೆಗ್ಣ ಇಟ್ಕೊಂಡು ನೊಣ ನುಡ್ಕಕ್ಕೆ ಹೊಂಟಿರಲ್ಲ ಸ್ವಾಮಿ. ನಮ್ಮ ತಟ್ಟೆಯಲ್ಲಿರುವಂತ ನೋಡಲ್ಲ. ದಯಮಾಡಿ ತಾವು ಹೇಳ್ತೀನಿ, ಇವತ್ತು ಸದನ ನಡಿಬೇಕು, ಚರ್ಚೆಗೆ ಬನ್ನಿ. ಇವತ್ತು ಅವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಯವರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಎಲ್ಲಾ ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಬನ್ನಿ ಅಂತೇಳಿ. ಅವ್ರು ಕೇಳಕ್ ತಯಾರಿಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ? ನಾವು ನಮ್ ತನಿಖೆ, ನಮ್ದಪ್ಪ ಆಂತರಿಕ ತನಿಖೆ, ಅವ್ರೇನೋ ಮಾಡ್ಕೊಂಡಿದ್ರು. ಬನ್ನಿ ಸ್ವಾಮಿ, ಕೋರ್ಟ್ಗೆ ಹಾಕಿ. ಕೋರ್ಟ್ ನ್ಯಾಯಾಲಯದಲ್ಲಿ ಇದೆ ಅಲ್ಲ, ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದಾಗ ತಾವು ಯಾವ ರೀತಿ ನನ್ನ ಮೇಲೆ ತಪ್ಪಿಸ್ತಂತೇಳಿ ತೋರಿಸ್ತೀರಿ? ನ್ಯಾಯಾಲಯಕ್ಕಿಂತ ಇವ್ರು ದೊಡ್ಡವರ? ಈ ರೀತಿಯಾದಂತ ಕೃತ್ಯನ್ನ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಈಗಾಗಲೇ ಕೂಡ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದಾವೆ. ಇವತ್ತು ನಿನ್ನೆ ತಾನೇ ನಮ್ಮ ಪಕ್ಷದ ಶಾಸಕರೆಲ್ಲ ಕೂಡ ಹಿಂದೆಂದ ಕೂಗಾಡ್ಕೊಂತ ಇದ್ರು. ಪಾಪ ನಮ್ಮ ಸಭಾಧ್ಯಕ್ಷರ ಜೊತೆಗೆ, ಸಭಾಧ್ಯಕ್ಷರೇ ನಮಗೆ ಅವಕಾಶ ಕೊಡಿ,
ನಮ್ಮಲ್ಲಿ ಕಾವೇರಿ ಪ್ರಾಬ್ಲಮ್ ಇದೆ, ಕಾವೇರಿಯ ನೀರಿನ ಪ್ರಾಬ್ಲಮ್ ಇದೆ. 2 ರಾಜ್ಯಗಳಿಗೆ ದೊಡ್ಡ ಗಲಾಟೆ ಬಿದ್ದಿದೆ. ಇದನ್ನ ತಾವು ಯಾವ ರೀತಿ ಸರಿಪಡಿಸಬೇಕು, ನಮ್ಮ ಜನತೆಗೆ ನಾವು ಏನು ಉತ್ತರ ಕೊಡಬೇಕು, ನಮ್ಮ ಸಮುದ್ರದಲ್ಲಿ ನಮಗೆ ಎಷ್ಟು ನೀರು ಬೇಕು, ಎಷ್ಟು ಬಿಡಬೇಕು, ನಮ್ಮ ರೈತರನ್ನ ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ದನ್ನ ಬೆಳಕಿಗೆ ಚೆಲ್ಲಲಿಕ್ಕೆ ನಮ್ಮ ಶಾಸಕರು, ಅನೇಕ ಶಾಸಕರು ಹೇಳಲಿಕ್ಕೆ ರೆಡಿ ಇದ್ದಾರೆ. ಬರಗಾಲದ್ದು ಈಗಾಗಲೇ ಕೂಡ ತಾಂಡವಾಡ್ತಾ ಇದೆ. ಬರಗಾಲದ ಬಗ್ಗೆ ಚರ್ಚೆ ಬಂದ್ರೆ ಅಂದ್ರೆ ಬರಗಾಲ ಬೇಡ ನಮ್ಗೆ, ಅದೇನು ನೀವೆಲ್ಲ ಘೋಷಣೆ ಮಾಡಿದ್ರ ಅಂತೇಳಿ ಎಲ್ಲ ಯಾವ್ದೋ ಒಂದು ಇದು ಕೊಟ್ಟು ಹೋಗ್ತಾ ಇದ್ದಾರೆ, ಉತ್ತರಗಳನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಮಾನ್ಯ ನಮ್ಮ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತೀನಿ, ತಾವು ಬನ್ನಿ ಸ್ವಾಮಿ, ಚರ್ಚೆಗೆ ಬನ್ನಿ, ಅವಕಾಶ ಕೊಡಿ. ಇವತ್ತು ನ್ಯಾಯಾಲಯಕ್ಕಿಂತ ದೊಡ್ಡವರು ತಾವಲ್ಲ, ಸಂವಿಧಾನದಲ್ಲಿ ಗವರ್ನರ್ಗಿಂತ ದೊಡ್ಡವರು ತಾವಲ್ಲ. ಗವರ್ನರ್ ಅವರು ನನ್ನ ಪ್ರಮಾಣ ವಚನ ಮಾಡಿಸಿದ್ದಾರೆ, ಮುಖ್ಯಮಂತ್ರಿಯವರು ಅನೇಕ ಬಾರಿ ಹೇಳಿದ್ದಾರೆ, ಅವನಿಂದ ತಪ್ಪಾಗಿದ್ರೆ ನಾನು ಅವನ್ನ ತಗೊಂತಾನೇ ಇದ್ದಿಲ್ಲ ಅಂತ ಹೇಳಿದ್ರು. ಅವತ್ ಮಾತು ಕೊಟ್ಟಿದ್ರು, ಇಲ್ಲ ರಾಜೀನಾಮೆ ಮಾಡ್ಬೇಕಂತೇಳಿ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಅಂದಿನ ಉಪಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಹೈಕಮಾಂಡ್ ಕೂಡ ಹೇಳಿತ್ತು, ಇಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ನಮ್ಮ 3 ನಾಯಕರು, ಜಮೀರಣ್ಣ ಇರ್ಬೋದು, ಇವರೆಲ್ಲರೂ ಕರ್ಕೊಂಡು ಬಂದು ನನಗೆ ಒತ್ತಡ ಹಾಕಿ ರಾಜೀನಾಮೆ ಮಾಡಿಸಿಲ್ಲ. SIT ಕ್ಲಿಯರ್ ಆದ್ಮೇಲೆ ಸತ್ಯಸಿದ್ಧತೆ ಬಂದ್ಮೇಲೆ ಮತ್ತೆ ತಗೊಂತೀವಿ ಅಂತೇಳಿ. ಆ ರೀತಿಯಾಗಿ 2 ವರ್ಷ ಮುಂಚೆನೆ ತಗೋಬೇಕಂತೇಳಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ಕೂಡ ಹೇಳಿ. ಆದ್ರೆ ಇವತ್ತು ನಾನು ಮಂತ್ರಿ ಆಗಿದೆ ಅಂತ ಹೇಳುವಂತ ವಿಚಾರ ಅಲ್ಲ, ಆದ್ರೆ ನಾನು ನಿರಪರಾಧಿ, ಒಬ್ಬ ಈ ದಲಿತನ್ನ ಅಪರಾಧಿ ಮಾಡ್ಲಿಕ್ಕೆ ಹೊಂಟಿದಿರಲ್ಲ, ಅದು ನನಗೆ ಬಹಳ ನೋವಾಗಿದೆ. ಈ ದೇಶದಲ್ಲಿ ಇನ್ನೂ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರ ಬಹಳ ನನಗೆ ಅದು ಹೇಳಲಿಕ್ಕೆ ನನಗೆ ಬಹಳಷ್ಟು ನೋವಾಗುತ್ತೆ. ಇಂಥ ಯುಗದಲ್ಲಿ ಮತ್ತೆ ಹುಟ್ಟು ಬಂದೀವಿ ಅಂತೇಳಿ. ಅದಕ್ಕೆ ದಯಮಾಡಿ ನಮ್ಮ ವಿರೋಧ ಪಕ್ಷದವರು ಹೇಳ್ತೀರಿ, ದಲಿತರ ಮೇಲೆ ತಾವು ಇಂಥ ಕೆಂಪು ಕಣ್ಣನ್ನ ತಾವು ತೋರಿಸ್ಬೇಡಿ. ದಲಿತರ ಬಗ್ಗೆ, ಆದಿವಾಸಿಗಳ ಬಗ್ಗೆ ತಾವು ಕರುಣೆ ಇರಬೇಕು. ಒಬ್ಬ ದಲಿತ ಮೇಲೆ ಬಂದ್ರೆ ಖುಷಿ ಪಡಬೇಕು. ಒಬ್ಬ ಆದಿವಾಸಿಗಳು ಜನಸಾಮಾನ್ಯರಲ್ಲಿ ಬಂದು ಅವನು ಒಳ್ಳೆ ಕೆಲಸ ಮಾಡ್ತಾ ಅಂದ್ರೆ ಅದಕ್ಕೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ತಾವೆಲ್ಲ ಯಾವುದೋ ಒಂದು ರಾಜಕೀಯನ ತೆಗೆದುಕೊಂಡು ಬಂದ್ಬಿಟ್ಟು ಕೆಲಸ ಅವರು ನನ್ನ ಮೇಲೆ ಕೆಸರು ಎಚ್ಚಕ್ಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಇದು ಮಾಡಬೇಡಿ ಸ್ವಾಮಿ ಅನ್ನುವಂಥ ವಿಚಾರ ತಿಳಿಸ್ತೀನಿ. ನಮ್ಮ ಬಳ್ಳಾರಿ ನಾಯಕರು ಕೂಡ, ನಮ್ಮ ಬಳ್ಳಾರಿಯಲ್ಲಿ ಮಾಜಿ ಮಂತ್ರಿಗಳು, ಇವೆಲ್ಲ ನಮ್ಮ ಮೇಲೆ ಇರೋ ವೈಯಕ್ತಿಕ ಕೇಸುಗಳಂತ ಹೇಳ್ತಾರೆ. ಸ್ವಾಮಿ ತಾವು ತಿಳ್ಕೊಳ್ರಿ, ಮಾಜಿ ಮಂತ್ರಿಗಳು ರಾಮನವರೇ ತಾವು ತಿಳ್ಕೊಬೇಕು ಇದನ್ನೆಲ್ಲ. ಸಂವಿಧಾನ ಹೇಳುತ್ತಂತೇಳಿ IPC ಎಲ್ಲರಿಗೂ ಒಂದೇನೆ, ದೇಶದ ಪ್ರಧಾನಿ ಆಗಿರ್ಬೋದು, ಕಾಮನ್ ಮ್ಯಾನ್ ಆಗಿರ್ಬೋದು, ಲೇಮೆನ್ ಆಗಿರ್ಬೋದು, ಯಾರಾದ್ರೂ ಕೂಡ ಎಲ್ಲರೂ ಒಂದೇನೆ, ಎಲ್ಲರಿಗೂ ಸೆಕ್ಷನ್ ಒಂದೇನೆ ಅನ್ವಯ ಆಗುತ್ತೆ. ಅದನ್ನ ತಾವು ತಿಳ್ಕೋಬೇಕು. ನಮ್ಮ ಮೇಲೆ ಇರುವಂತವ್ರು ವೈಯಕ್ತಿಕ ಕೇಸ್ ಅಂತ ಹೇಳ್ತಾರೆ, ತಮ್ಮ ಮೇಲೂ ಕೂಡ ಇದೆ ಸ್ವಾಮಿ. 26 ಎಕರೆಯನ್ನ ತಾವು ನಮ್ಮ ಸರ್ಕಾರಿ ಜಾಗವನ್ನ ಗುಳು ಮಾಡಿರೋದು ಕೂಡ ಗೊತ್ತಿದೆ. ಅದನ್ನ ಯಾವ ರೀತಿ ಮಾಡಿಸಿರಿ ಅಂತ ಹೇಳಿ ಅದನ್ನ ತನಿಖೆ ಮಾಡಿಸ್ತೀವಿ. ಲೋಕಾಯುಕ್ತದವರೇ ಸುಮೋಟು ಕೇಸ್ ಹಾಕಿ ಮಾಡಿದಾರೆ ತಮ್ಮ ಮೇಲೆ. ಅದನ್ನೆಲ್ಲ ಮತ್ತೊಂದು ದಿನ ಬೆಳಕು ಚೆಲ್ತೀವಿ ನಾವು. ಒಬ್ಬ ದಲಿತ, ನೀನು ಒಬ್ಬ ದಲಿತ ಇದೆ, ಇನ್ನೊಬ್ಬ ದಲಿತ ಬೆಳಿಬೇಕಾದ್ರೆ ತಾವು ಖುಷಿ ಪಡ್ಬೇಕು. ಅದನ್ನು ಬಿಟ್ಟು ಹೊಟ್ಟೆ ಕಿಚ್ಚಿ ಹಾಕಿ ರಾಜಕೀಯ ಹಾಕಿ ನಿನ್ನ ಪಕ್ಷ ಬಂದಾಗ ನೀವು ಮಾಡ್ಕೊಳ್ಳಿ ಸ್ವಾಮಿ, ನಾವು ಬೇಡ ಅಂತೀವ. ಒಳ್ಳೆ ಕೆಲಸ ಮಾಡಿ. ನಾನು ಈ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ನನಗೆ ಕೊಟ್ಟಂತ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೆ ಹೆಸರು ತರಬೇಕು, ಒಬ್ಬ ದಲಿತರಿಗೆ, ಶೋಷಿತರಿಗೆ ಕೆಲಸ ಮಾಡ್ಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂತವನು. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಕಲ್ಪನೆಯನ್ನು ಇಟ್ಕೊಂಡು ಬಂದಂತವನು. ಇವತ್ತು ಈ ರಾಜಕೀಯ ದುರುದ್ದೇಶದಿಂದ ನನ್ನನ್ನ ಈ ರೀತಿಯಂತ ಟಾರ್ಗೆಟ್ ಮಾಡಿ ನನ್ನ ಮೇಲೆ ಮತ್ತೆ ವಿನಾಕಾರಣದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಇವತ್ತು ನಾನು ಪ್ರೆಸ್ ಮೀಟ್ ಅನ್ನು ಮಾಡಿದೆ. ನಾನು ಇವತ್ತು ಮುಖ್ಯವಾದಂತ ವಿಚಾರ ನಮ್ಮ ಪೊನ್ನಣ್ಣ ಸಾಹೇಬ್ರು ಹೇಳಿದ್ರು. ಕೆಲವು ವಿಚಾರಗಳಲ್ಲಿ ತಾವು ಇಡಿಯಲ್ಲಿ ಏನೇನು ಮಾಡಿದಾರೆ ಅಂತ ಹೇಳಿ ನಾನು ಪದೇ ಹೇಳಿದ್ದೀನಿ. ಕೆಲವು ವಿಚಾರಗಳಲ್ಲಿ ನಾನು ಯಾವ್ದು ಬ್ಲಾಕ್ ಮೇಲ್, ತಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ, ಯಾವ್ದು ಬ್ಲಾಕ್ ಮೇಲ್ ಮಾಡಿ ತಗೊಂಡಿಲ್ಲ, ಅಂತದಿಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ನನ್ನ ಭಾಗಕ್ಕೆ ಯಾರಿಗೆ ಮಂತ್ರಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇರುವಂತ ಎಲ್ಲ ಶಾಸಕರು ಅರ್ಹರಿದ್ರು. ಆದ್ರೆ ನಾವು ರಾಜಕೀಯ ಮಾಡ್ಬೇಕಲ್ಲ, ಅಲ್ಲಿ ನಾವು ಯಾವ ರೀತಿ ಗೆದ್ಕೊಂಡ್ ಬರ್ಬೇಕು, ನಮ್ಮ ಪಕ್ಷವನ್ನು ಯಾವ ರೀತಿ ಮುನ್ನಡೆಸ್ಬೇಕಂತ ಹೇಳಿದ್ರಲ್ಲ, ಅದ ಕಾರಣಕ್ಕೆ ನನಗೆ ಕೊಟ್ಟಿದ್ದಾರೆ, ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಕೊಟ್ಟಿದ್ದಾರೆ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾರೆ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ವಿಚಾರದಿಂದ ಅವ್ರು ಕೊಟ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನೋಡಿ, ಇಡಿಯಲ್ಲಿ ಕೂಡ ಏನಾಯ್ತು,
ಇಡಿಯಲ್ಲಿದ್ದಾಗ ನಮ್ಮ ಅಧಿಕಾರಿನ ಕಲ್ಲೇಶ್ ಅನ್ನುವಂತ ಒಬ್ಬ ಅಧಿಕಾರಿನ ಅವನ ಮೇಲೆ, ನನ್ನ ಮೇಲೆ ಅಂತಲ್ಲ, ಅವನ ಮೇಲೆ ಕೂಡ ಅವ್ರ ಮೇಲೆ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ರು. ನೀವು ಅವ್ರ ಹೆಸರು ಹೇಳ್ರಿ, ಇವ್ರ ಹೆಸರು ಹೇಳ್ರಿ ಅಂತ ಹೇಳಿ. ಆ ಅಪ್ಪ ಪಾಪ ಗಾಬರಿ ಆಗ್ಬಿಟ್ಟು ಪಾಪ ಸರ್ಕಾರಿ ಅಧಿಕಾರಿ ಏನ್ ಮಾಡ್ಬೇಕಂತ ದಿಕ್ಕು ತೋಚ್ಲಿಲ್ಲ. ಅವ್ರು ಹೋಗಿ ನೆಕ್ಸ್ಟ್ ಡೇ ಕಂಪ್ಲೇಂಟೇ ಮಾಡಿದ್ವಿ ನಾವು ಅವ್ರ ಮೇಲೆ. ಅಂದ್ರೆ ಈ ರೀತಿಯಾದಂತ ಘಟನೆಗಳು ನಡ್ಕೊಂಡು ಬಂದಿದ್ವು ಇದನ್ನ ಅಂತ. ಇಂಥ ಸಂದರ್ಭ ಅಂದ್ರೆ ಬಹಳಷ್ಟು ಮಾಡಿದ್ದಾರೆ. ಆದ್ರೆ ಇವತ್ತು ಇಲ್ಲ ಸಲ್ಲದ ಕಾರಣಗಳಿಂದ ನಮ್ಮ ವಿರೋಧ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ. ಒಬ್ಬ ದಲಿತನ ಮತ್ತೆ ಬೆಳೆದು ಬರಬಾರದು ಅನ್ನುವಂಥ ವಿಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ಬರುತ್ತಲ್ಲ, ಅದಾದ್ರೂ ಕೂಡ ನಾನು ಈಗಾಗಲೇ ಕೂಡ ಬೇಲ್ ತಗೊಂಡು ಬಂದಿದ್ದೀನಿ. ಅನುಮತಿ ಕೊಟ್ರೆ ಮಾಡೇ ಮಾಡ್ತಾರೆ ಅದನ್ನ. ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಮಾಡೇ ಮಾಡ್ಬೇಕಲ್ಲ, ಯಾವತ್ತಾದ್ರೂ ಒಂದಿನ ಮಾಡ್ಬೇಕಲ್ಲ. 2 ವರ್ಷ ಆಯ್ತು ಸ್ವಾಮಿ ನನ್ನ ಕೇಸ್ ಆಗಿ, ನಾನು ಸ್ಕ್ವಾಶ್ಗೆ ಹಾಕೊಂಡಿದ್ದೀನಿ. ಇದುವರೆಗೂ ಅವರ ಸಾಲಿಟರ್ ಜನರಲ್ಲೇ ಬರ್ತಾ ಇಲ್ಲ, ಅಟೆಂಡ್ ಆಗ್ತಾ ಇಲ್ಲ. ಅವರು ದಿನ ಯಾವ್ದೋ ಒಂದು ಕಾರಣ ಹೇಳಿ ತಪ್ಸ್ಕೊಂತ ಇದ್ದಾರೆ. ಪ್ರತಿ ವಾರದಲ್ಲಿ ನಾವು ಕೇಳ್ಕೊಂತ ಇದೀವಿ, ಸ್ವಾಮಿ ಇದನ್ನ ಮಾಡಿ, ತಾವು ಮಾಡಿ ಅಂತ ಹೇಳಿ. ಅವ್ರು ಬರ್ತಾ ಇಲ್ಲ, ಟೈಮ್ ತಗೊಂತ ಇದ್ದಾರೆ. ಅಂದ್ರೆ ಏನ್ ಅರ್ಥ ಇದಕ್ಕೆ? ಅವ್ರು ಇದನ್ನ ಹಂಗೆ ಒಂದು 10-20 ವರ್ಷ ಬೆಳೆಸ್ಬೇಕನ್ನುವಂಥದ್ದು. ನನಗೆ ತಿಳಿದಂಗನೆ ನ್ಯಾಯಾಲಯಗಳು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಮ್ಮ ಹೈಕೋರ್ಟ್ ಆಗಿರ್ಬೋದು, ನಮ್ಮ ನ್ಯಾಯಸ್ಥಾನದ ಮೇಲೆ ನಮ್ಗೆ ನಂಬಿಕೆ ಇದೆ, ನ್ಯಾಯದೇವರುಗಳ ಮೇಲೆ ನಂಬಿಕೆ ಇದೆ. ಅದನ್ನು ಬಂದ ಮೇಲೆ ಸತ್ಯತೆ ತಮ್ಮ ಎದುರಿಗೆ ಬಂದೇ ಬರುತ್ತೆ. ನಾನು ಕೂಡ ನೋಡ್ಕೊಂಡ್ ಬಂದಿದ್ದೀನಿ. SITಗೆ ಟ್ರಾನ್ಸ್ಫರ್ ಆಗಿರುವಂತದ್ದು 8 FIRಗಳಿದೆ. 1 ಅಲ್ಲ 2 ಅಲ್ಲ 3 ಅಲ್ಲ, 8 FIR. ಅಬೆಟ್ಮೆಂಟ್ ಸುಯಿಸೈಡ್ ಇಂದ ಹಿಡಿದು, ಫ್ರಾಡ್ ಇಂದ ಹಿಡಿದು, ಫೋರ್ಜರಿಯಿಂದ ಹಿಡಿದು, ಚೀಟಿಂಗ್ ಇಂದ ಎಲ್ಲ ಅಫೆನ್ಸ್ ಅನ್ನ BK ಸಿಂಗ್ ಅವರ ನೇತೃತ್ವದಲ್ಲಿ CID, ನಮ್ಗಿರುವಂತ ದೊಡ್ಡ ಸಂಸ್ಥೆ, ತನಿಖೆ ಸಂಸ್ಥೆ ಅಂತ ಹೇಳಿದ್ರೆ ರಾಜ್ಯಕ್ಕೆ CID, ಅವರು ತನಿಖೆಯನ್ನು ಮಾಡಿ 7ರಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಆ ಆರೋಪಿಗಳಲ್ಲಿ ಎಲ್ಲೂ ಕೂಡ ನಾಗೇಂದ್ರ ಅವರ ಹೆಸರು ಕಾಣಲಿಲ್ಲ. 8ನೇ ಚಾರ್ಜ್ ಕೂಡ ಪೂರ್ಣ ಆಗಿದೆ. ಈ CBIನವರೇನೋ ಅದಕ್ಕೆ ಪತ್ರ ಬರೆದಿದ್ದಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈಗ 8 FIRಗಳನ್ನ ತನಿಖೆ ಮಾಡಿ ಒಂದೇ ಒಂದು ಪೈಸೆ ಕೂಡ ನಾಗೇಂದ್ರ ಅವರ ಜೇಬಿನಿಂದ ಇವರು ರಿಕವರ್ ಮಾಡಕ್ಕಾಗದೇ ಇರುವಂತ ಪ್ರಕರಣಗಳನ್ನ ಏನ್ ಆಧಾರದ ಮೇಲೆ ಇವರು ಈ ತರ ಮಾಡ್ತಾ ಇದ್ದಾರೆ? ಈಗ ಇಡಿನವರು ತನಿಖೆ ಮಾಡಿದ್ದಾರೆ. ಇಡಿನವರ ತನಿಖೆ ಏನಾಗಿದೆ ಅಂತ ಗೊತ್ತಾ ನಿಮ್ಗೆ? ಜೈಲಲ್ಲಿರುವಂತ ಎಲ್ಲ ಆರೋಪಿಗಳು ಯಾರಿದ್ದಾರೆ SITನಲ್ಲಿ, ಅವರು ಇವರಿಗೆ ಸಾಕ್ಷಿಗಳು. ಜೈಲಿನಲ್ಲಿರೋ ಸಾಕ್ಷಿ ಆಗಕ್ಕಾಗತ್ತಾ? ಕಾನೂನಿನ ಕನಿಷ್ಠ ಜ್ಞಾನ ಕೂಡ ಇಲ್ಲದೆ ಇರೋಂಥ ಒಂದು ತನಿಖೆ ಇದೆ. ಅದರಲ್ಲಿ ಹೇಳ್ತಾರೆ, ಬೇಕಾದಂತ ರಾಜಕೀಯವಾಗಿ ಮಾತಾಡ್ತಾರೆ. ದೇ ಮೌತ್ ಪೀಸ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ BJP ಇಡಿ. ಅವ್ರು ಹೇಳಿದ್ನ ನಾವು ನಂಬೋದಾ? ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರುವಂತ ಪೊಲೀಸ್ ಅಧಿಕಾರಿಗಳು CID ಸಂಸ್ಥೆಯನ್ನ ನಾವು ನಂಬ್ತೀವಿ. ಅವರು ತನಿಖೆ ಕೊಟ್ಟಾಗ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು, ನೀವು ಕೊಟ್ಟು ಪಾರದರ್ಶಕವಾದಂತ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಹೇಳಿದ ತಕ್ಷಣ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆಯಿಂದ ದೂರ ಉಳಿದಿದ್ದಾರೆ, ಭಾಗವಹಿಸಿದ್ದಾರೆ, ಪೂರ್ಣವಾಗಿ ಸಹಕರಿಸಿದ್ದಾರೆ. 79 ಕೋಟಿ ರೂಪಾಯಿಯನ್ನ ರಿಕವರ್ ಮಾಡಿದ್ದಾರೆ. 4.5 ಕೋಟಿಗೆ ಪೂರ್ಣವಾದಂತ ವಿವರವಾದಂತ ದಾಖಲೆಗಳಿದೆ. 1 ರೂಪಾಯಿ ಕೂಡ ಈಗ ನಿಗಮಕ್ಕೆ ನಷ್ಟ ಆಗಿಲ್ಲ. ಈ 79 ಕೋಟಿ ರೂಪಾಯಿಯನ್ನು ಕೋರ್ಟ್ ನಲ್ಲಿ ಆದೇಶ ಇದೆ, ಇಟ್ ಮಸ್ಟ್ ಬಿ ಹ್ಯಾಂಡೆಡ್ ಬ್ಯಾಕ್ ಟು ದ ವಾಲ್ಮೀಕಿ ನಿಗಮ ಅಂತ. ಬಂತಲ್ಲ 79 ಕೋಟಿ, 5 ಕೋಟಿ ಲೆಕ್ಕ ಇದೆಯಲ್ಲ, ಎಲ್ಲೋ ಇದು ದುಡ್ಡು? ಇಡಿನವ್ರು ಹೇಳ್ತಾರೆ ಬೆಳಾರಿ, ಇವ್ರು ಯಾರು ಹೇಳೋದಕ್ಕೆ? ದುಡ್ಡೆಲ್ಲ ವಾಪಸ್ ಬಂದು ಅಕೌಂಟ್ ಅಲ್ಲಿ ಬಿದ್ದಿದೆ ಸ್ವಾಮಿ. ಅದಕ್ಕೆ ಇವತ್ತು ನೇರವಾಗಿ ನಾವು ಕಾಂಗ್ರೆಸ್ ಪಕ್ಷದವರು, ಸರ್ಕಾರದವರು ಭಾರತೀಯ ಜನತಾ ಪಕ್ಷಕ್ಕೆ ನೇರವಾದಂತ ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇವೆ. ನಿಮ್ಗೆ ಏನಾದ್ರು ಒಂದು ಸಾಕ್ಷಿ ಆಧಾರವಿದ್ರೆ ಅದರ ತಗೊಂಡ್ಬಂದು ಸದನದ ಮುಂದೆ ಇಟ್ಟು ಮಂಡಿಸಿ ಚರ್ಚೆ ಮಾಡಿ ಉತ್ತರ ಕೊಡ್ತೀವಿ. ಈ ಬೀದಿ ನಾಟಕ ಬಿಟ್ಬಿಟ್ಟು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಗೆ ನಿಜವಾಗ್ಲೂ ವಿಶ್ವಾಸ ಇದ್ರೆ ಬನ್ನಿ. ಒಬ್ಬ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ರು, ಬೆಳೆದು ಬಂದಿದ್ದಾರೆ ರಾಜಕೀಯವಾಗಿ, ಮಂತ್ರಿ ಪದವಿಯನ್ನ ತ್ಯಾಗ ಮಾಡಿ ಪೂರ್ಣವಾಗಿ ತನಿಖೆಯಲ್ಲಿ ಸಹಕರಿಸಿದ ಮೇಲೆ ಮತ್ತೆ ಸೇರ್ಸ್ಕೋಬಾರ್ದು ಅಂತ ಹೇಳಿದ್ರೆ ಇವ್ರು ಯಾರು ಹೇಳೋದಕ್ಕೆ ಸೇರ್ಸ್ಕೋಬಾರ್ದು? ಇವ್ರು ಮೊನ್ನೆ ಮಾಡಿದಂಥ ಮುಖ್ಯಮಂತ್ರಿಗಳು ಯಾರು? ಎಷ್ಟು ಕೇಸ್ಗಳಿದೆ ಅವ್ರದ್ದು? ಕೇಂದ್ರದಲ್ಲಿರೋ ಸಚಿವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರೋರ್ನೆಲ್ಲ ಮಂತ್ರಿ ಮಾಡಿದ್ದೀರಿ ನೀವು. ಹೆಂಗ್ ಮಾಡಿದ್ರಿ ಮಂತ್ರಿ ಅವ್ರನ್ನ? ಅದರಿಂದ ಈ ರೀತಿಯಾಗಿ ಸದನವನ್ನ ಒಂದು ಬ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿರುವಂಥದ್ದು ಇದೆಯಲ್ಲ, ದಿಸ್ ಅನ್ಡೆಮಾಕ್ರೆಟಿಕ್. ಇವರು ಪ್ರಜಾಪ್ರಭುತ್ವ ವಿರೋಧಿಗಳು ಇವರು. ಈಗ ನಮ್ಮಲ್ಲೇ ಅನೇಕ ಸಮಸ್ಯೆಗಳಿದೆ, ಕಾಡಾನೆ ಸಮಸ್ಯೆಗಳು, ಜನ ಸಾಯ್ತಾ ಇದ್ದಾರೆ. ಮಾತಾಡ್ಬೇಕು ಅಂತ ಹೇಳಿದ್ರೆ ಮಾತಾಡಕ್ಕೆ ಅವಕಾಶ ಇಲ್ಲ. ಕಸ್ತೂರಿ ರಂಗನ್ ವರದಿಯಿಂದ ಜನ ಬೀದಿಗೆ ಬರ್ತಾ ಇದ್ದಾರೆ ಎಲ್ಲ ಮಲೆನಾಡು ಪ್ರದೇಶದಲ್ಲಿ. ನಾನೇ ರೂಲ್ 69 ಮೂವ್ ಮಾಡಿದ್ದೀನಿ, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸದನದಲ್ಲಿ, ಬಿಡ್ತಾ ಇಲ್ಲ. ಬರ ಪರಿಸ್ಥಿತಿ ಇದೆ, ಬಿಡ್ತಾ ಇಲ್ಲ. ಇದು ಈ ರೀತಿಯಾಗಿ ಒಂದು ವಿರೋಧ ಪಕ್ಷದ ಕೆಲಸವ ಇದು. ಆಮೇಲೆ ಅವರು ಕುರ್ಚಿನಲ್ಲೇ ನಿಂತ್ಕೊಂಡು ಪ್ರತಿಭಟನೆ,
ಬಾವಿಗೆ ಇಳಿತಾ ಅವ್ರಿಗೆ ಹೇಳಿತಾ ಇಲ್ಲ ಇಳ್ತಾ ಇಲ್ಲ. ಇದನ್ನು ಹೊಸ ಪದ್ಧತಿಯನ್ನು ಪ್ರಾರಂಭ ಮಾಡ್ತೀವಿ. ಚರ್ಚೆಗೆ ಅವಕಾಶ ಆಮೇಲೆ ಚರ್ಚೆ ಗೊತ್ತಾ ಇಲ್ಲ. ಆಮೇಲೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮಗೆ ನೇರವಾಗಿ ನಿರ್ದೇಶನ ಬಂದಿದೆ ಕೇಂದ್ರದಿಂದ, ನಮ್ಮ ಹೈಕಮಾಂಡ್ ನಿಂದ, ನಾವು ಅದ್ರ ಪಾಲನೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಸಂಸದನ್ನ ನಡೆಯಕ್ ಬಿಟ್ಟಿಲ್ಲ, ಅದಕ್ಕೆ ನಾವ್ ಇಲ್ಲಿ ಬಿಡಲ್ಲ. ಇದು ಅವ್ರ ವಾದ. ಈಗ ಸಂಸದನ ನಡೆಯಕ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಚರ್ಚೆ ಕೊಡಿ ಅವಕಾಶ ಅವ್ರು ಕೊಟ್ಟಿಲ್ಲ, ಅದಕ್ಕೆ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿ ಚರ್ಚೆಗೆ ಬನ್ನಿ, ಅವಕಾಶ ಇದೆ, ತಗೊಳ್ಳಿ, ಮಾತಾಡಿ, ಏನ್ ಬೇಕಾದ್ರೂ ಮಾತಾಡಿ, ಏನೇನಿದೆ ಅಂತೇಳಿ. ಇವತ್ತೀಗ ನಾವು ಈಗ ಹೇಳ್ತಾ ಇದ್ದೀವಿ, ಒಂದೇ ಒಂದು ಅಕ್ಷರದಷ್ಟು ನಿಮ್ಮ ಹತ್ರ ಆಧಾರ ಇದ್ರೆ ತೋರಿಸಿ, ಒಪ್ಕೊಳ್ಳಿ. ಇಲ್ಲ ಅಂದ್ರೆ ಬಿಡಿ. ಇದನ್ನೆಲ್ಲ ನಾಟಕಗಳನ್ನ ಜನ ನೋಡ್ತಾ ಇದ್ದಾರೆ, ನೀವು ಯಾವ ರೀತಿ ವರ್ತಿಸ್ತಾ ಇದ್ದೀರಾ ಅಂತ. ದಯವಿಟ್ಟು ಬಂದು ಸದನವನ್ನ ನಡೀಲಿಕ್ಕೆ ಅವಕಾಶವನ್ನು ಮಾಡಿ. ಮೊದಲು ರಾಜೀನಾಮೆ ಕೊಡಿ, ಆಮೇಲೆ ಸರ್ಕಾರದ ಜವಾಬ್ದಾರಿ ಏನಿದೆ? 8 ಜನ ಆರೋಪಿಗಳು ಜೈಲಲ್ಲಿದ್ದಾರೆ. ಮೊನ್ನೆ ಸತ್ಯನಾರಾಯಣ ಗುಪ್ತಾ ಅಂತ ಹೇಳುವಂತ A1ಗೆ ಬಹುಶಃ ಬೇಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. A2ಗೆ ಬೇಲ್ ಕೊಟ್ಟಿದ್ದಾರೆ. ಅವರೆಲ್ಲ ಜೈಲಲ್ಲಿದ್ದಾರೆ ಸರ್. ಇನ್ನು ಇದುವರೆಗೆ ಯಾರು ಆರೋಪಿಗಳು ಜೈಲಲ್ಲಿದ್ದಾರೆ, ನಿರಪರಾಧಿನ ಇಟ್ಕೊಂಡು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ, ಈಗ ಯಾರದೋ ಮೇಲೆ ಅವ್ರ ಶಾಸಕರೊಬ್ಬರ ಮೇಲೆ ಆರೋಪ ಇದೆ, ಈ ರಾಮ ಮಂದಿರದಲ್ಲಿ ಆಗಿರುವಂತ ಹಗರಣದಲ್ಲಿ ಅವ್ರ ಹೆಸರು ಬರ್ತಾ ಇದ್ದಿಲ್ಲ, ಅವ್ರು ಬರ್ಲಿ, ರಾಜೀನಾಮೆ ಕೊಟ್ಟು ಬರ್ಲಿ ಫಸ್ಟ್. ಸರ್, ಈಗ ರಾಜೀನಾಮೆ ಕೇಳಕ್ಕೆ ಆಗ್ಬೇಕು ಅಂದ್ರೆ ಮೊದಲು ನಾಗೇಂದ್ರ ಬಗ್ಗೆ ಇದರ ಮಾತಾಡ್ತಿದಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಮ್ಮ ತಟ್ಟೆಯಲ್ಲಿ ಕತ್ತಿ ಬಿದ್ದಿರ್ತಿ, ಅದನ್ನು ನೋಡ್ಲಿ. ಆಮೇಲೆ ಬಿಜೆಪಿಯ ಎಲ್ಲರೂ ಮೇಲಿಂದ ಹಿಡ್ಕೊಂಡು ಕೆಳಗಿನವರಿಗೂ SC/ST ಗಳಂದ್ರೆ ಇವ್ರಿಗೆ ಸಹಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. SC/ST ಗಳಂದ್ರೆ ಇವ್ರಿಗೊಂದ್ ರೀತಿ ಬಾಯಲ್ಲಿ ಮಾತ್ರ ದೊಡ್ಡ SC/ST ಗಳನ್ನ ರಕ್ಷಣೆ ಮಾಡೋ ರೀತಿ ಒಳಗೆ ಮಾತಾಡ್ತಾರೆ, ಆದ್ರೆ SC/ST ಗಳನ್ನ ಎಂದೂ ಇವರು ರಕ್ಷಣೆ ಮಾಡೋಂತ ಪ್ರಶ್ನೆ ಬಂದಿಲ್ಲ. ಉದಾಹರಣೆ, ಉತ್ತರಾಖಂಡದೊಳಗ ಈ ದೇಶದ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ AICC ಅಧ್ಯಕ್ಷರಿಗೆ ಹೋದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಷಣ ಮಾಡಿದ ಜಾಗಕ್ಕೆ ನೀವು ಹೋಮ ಹವನ ಮಾಡ್ತೀರಂದ್ರ ನೀವು SC/ST ಗಳ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮ್ಗೆ? ನಾಗೇಂದ್ರ ದುಡ್ಡು ST ದುಡ್ಡನ್ನ ಇದನ್ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ನೈತಿಕ ಹಕ್ಕಿದೆ? ಅದನ್ನ ಖಂಡನೆ ನಿರ್ಣಯ ಮಾಡೋ ಹೊತ್ನ್ಯಾಗ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರ? ಯಾರು ಮಾಡಿದ್ದು ಹೋಮ ಹವನ? ಬಿಜೆಪಿಯರಲ್ಲ. ಅವ್ರಿಗೇನಾದ್ರೂ ಒಂದು ಹೇಳಿಕೆಯನ್ನು ಕೊಡುವಂತ ಕೆಲಸ ಏನಾದ್ರು ಮಾಡಿದಾರ ಇವರು? ನೀವು ಬರೇ ಎಂದೂ SC/ST ಗಳಿಗೆ ಸಹಾಯ ಮಾಡಿದಂತ ಒಂದೇ ಒಂದು ಯೋಜನೆ ಇವತ್ತಿನವರೆಗೂ ಇವರ ಅಧಿಕಾರಾವಧಿ ಇಲ್ಲ. SC/ST ಹಣ ಕಡಿಮೆ ಮಾಡೋದನ್ನ ನಾವು SC/ST 24.1% ಬಜೆಟ್ ನೊಳಗಿರೋ ದುಡ್ಡನ್ನ ಮಾಡ್ಬೇಕಂತ ಅಂದವ್ರಿಗೆ ಇವತ್ತು ಅದಕ್ಕೆ ಉಳ್ಕಂತ ಕೆಲಸ ಮಾಡ್ತಾರೆ. ಯಾವ SC/ST ಗಳಿಗೆ ಸಹಾಯ ಮಾಡಿದಂತ ಉದಾಹರಣೆ ಒಂದೇ ಒಂದು ಉದಾಹರಣೆ ಹೇಳಿ ಅಶೋಕ್ ಅವ್ರು ಹೇಳಿ. ಚಲವಾದಿ ನನಗೇನ್ ಅನ್ಸುತ್ತ, ಇನ್ನೂ ತೂಸ್ತಿಸ್ ಹೋದ್ಮೇಲೆ ಹಿಂಗೆ ಹೋದ ಚಲವಾದಿ ನಾರಾಯಣ ಸ್ವಾಮಿ ಅವರು ಚೇರಿಗೂ ಹೋಮವನ್ನ ಮಾಡಂತ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಪಡಬೇಡಿ. ಈಗೇನು ಅವ್ರು ವಿಧಾನ ಪರಿಷತ್ನಾಗ ವಿರೋಧ ಪಕ್ಷದ ನಾಯಕರು ಚೇರಿ ಕುಂತಾರಲ್ಲ, ಮತ್ತೆ ಮುಂದಿನ ಸತೆ ಯಾರಾದ್ರೂ ಬೇರೆ ವಿರೋಧ ಪಕ್ಷದ ನಾಯಕರು ಬಂದ್ರೆ ಅದಕ್ಕೆ ಆ ಚೇರಿಗೆ ಹೋಮವನ್ನ ಮಾಡ್ತಾರೆ. ಯಾಕಂದ್ರೆ ದಲಿತರು ಕುಂತಾರಲ್ಲ ಅಲ್ಲಿ, ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ ನೀವು ಇದನ್ನ ಖರ್ಗೆ ಸಾಹೇಬ್ರಂತವ್ರನ್ನೇ ಸಹಿಸ್ಕೊಳಕ್ ಆಗಲ್ಲ. ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಏನ್ ಸಹಿಸ್ಕೊಂತೀರಿ, ನಾಗೇಂದ್ರನ್ ಏನ್ ಸಹಿಸ್ಕೊಂತೀರಿ, ನೀವು ನಾಗೇಂದ್ರ ಅವ್ರನ್ನ ಏನ್ ಸಹಿಸ್ಕೊಂತೀರಿ? ಯಾವ ನೈತಿಕ ಇಟ್ಕೊಂಡು ಇವತ್ತು ಚರ್ಚೆ ಮಾಡಿ ಕೊಡ್ಲಿ, ಎರಡು ಹೌಸ್ನೊಳಗ ನೀವು ಕೊಡಿ. ನಾವು ನಾಗೇಂದ್ರ ರಾಜೀನಾಮೆ ವಿಚಾರದ ಚರ್ಚೆ ಮಾಡಬೇಕಾಗಿದೆ, ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಅಂತ ಕೊಡಿ. ನಿಮ್ಮ ಹತ್ರ ಏನ್ ದಾಖಲಾತಿ ಹೇಳೋದು, ಅವ್ರು ಮಾಡಿದಂತ ತಪ್ಪುಗಳಿಗೆ ಏನ್ ದಾಖಲಾತವು ಸದನಕ್ಕೆ ಒಪ್ಪಿಸಿ. ಸಚಿವರೇ ಚರ್ಚೆ ಆಗಿದೆ. ಅವಾಗ ಆರೋಪಿ ಅಂತಂದು ಮಾಡಿದಾಗ ಅವರೇ ವಾಲಂಟ್ರಿ ಆಗಿ ಹೋಗಿ ರಾಜೀನಾಮೆ ಕೊಟ್ರು. ಕೋರ್ಟಿನ ವಿಚಾರಗಳಿಗೆ ಈಗಾಗಲೇ ನಿಮ್ಗೆಲ್ಲಾ ವಿಚಾರನ ಎಕ್ಸ್ಪ್ಲೇನ್ ಮಾಡಿದ್ರು. ಕೋರ್ಟ್ನಾಗ ಏನಾಗಿದೆ, ಇದು ಏನು ಜಾಮೀನ್ ಜಾಮೀನ್ ಸಿಗಕ್ಕೆ ಮುಂಚಿತ FIR ಆದ್ಮೇಲೆ ಎಲ್ಲವನ್ನ ವಿವರಣೆಯನ್ನ ಕೊಟ್ರು. ಇದಾದ್ಮೇಲೆ ಗವರ್ನರ್ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಕೊಡ್ತಾರ? ಆರೋಪಿ ಇದ್ರೆ ಅವ್ರೂ ಒಪ್ಪಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಅವಕಾಶ ಕೊಟ್ಟಾರ. ಅವರು ಬಂದ್ರ ಚರ್ಚೆ ಮಾಡಿ,
ನಿಮಗೆ ಏನು ಸಮಸ್ಯೆಗಳದಾವು, ನಾಗೇಂದ್ರ ವಿಚಾರದೊಳಗ ಏನು ದಾಖಲಾತಿಗಳದಾವ, ಸದನದಾಗ ಒಪ್ಸಿ ಸ್ವಾಮಿ. ಸದನ ಇರೋದು ಯಾಕೆ? ಚರ್ಚೆ ಚರ್ಚೆ ಮಾಡ್ಲಿಕ್ಕಂತಾನೆ ಇರೋದಲ್ಲ. ಈಗ ಇವರು ಏನಾಗಿದೆ ಅಂದ್ರೆ, ಇವ್ರಿಗೆ ನಿಜವಾಗ್ಲೂ ರಾಜ್ಯದ ಜನರ ಹಿತ ಬೇಕಾಗಿಲ್ಲ. ಇವ್ರಿಗೆ ರಾಜಕಾರಣ ಬೇಕು. ಕುಂತಲ್ಲೇ ನಿಂತಲ್ಲೇ ಎಲ್ಲದಕ್ಕೂ ರಾಜಕಾರಣ ಬೇಕು. ರಾಜಕೀಯ ಬಿಟ್ರೆ ಇವರ ಜೀವನ ಇಲ್ಲ. ನಾನು ಹೇಳ್ತೀನಿ, ಇವತ್ತ ಬರದ ಬಗ್ಗೆ ಮಾತಾಡ್ತಾರಲ್ಲ, ಯಾಕೆ ಜಿಲ್ಲೆಗೆ ಹೋಗಿ ಹೊಲ್ದಾಗ ಹೋಗಿ ಕುಂತಿದ್ರಲ್ಲ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರು, ಬರ ಐತೆ ಅಂತ ಹೊಲ್ದಾಗ ಕುಂತಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಸಚಿವರೇ, ಅವರು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನ್ ಕೊಡ್ಬೇಕಾಗಿತ್ತು ಕೊಡ್ಲಿ. ಅವ್ರ ಜವಾಬ್ದಾರಿನೂ ಇದೆ. ಬರದೊಳಗ ಬರನ್ನ ಡಿಕ್ಲೇರ್ ಮಾಡ್ಬೇಕು ಅಂತಂದ್ರೆ ಚರ್ಚೆಗಳಾಗ್ಬೇಕು. ಹೌದು, ಅಧಿವೇಶನದೊಳಗ ಚರ್ಚೆಗಳಾಗಿ ಸಾಧಕ ಬಾಧಕಗಳು, ನಿಯಮಗಳು, ಗೈಡ್ಲೈನ್ಸ್ ಇದಾವು. ಬರ ಅನ್ನೋ ಘೋಷಣೆ ಮಾಡ್ಬೇಕು. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ. ನಮಗ್ ಕೆಲವು ಬೆಳಕು ಚೆಲ್ಲಿ. ಸರ್, ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟೆಲ್ಲ ಮಾಡದಂತ ಕಾರಣದಿಂದ ನನಗೆ ನಿಜವಾಗ್ಲೂ ನೋವಾಗಿದೆ. ಅದರ ಜೊತೆಗೆ ಇವ್ರು ಏನು ದಲಿತರ ಮೇಲೆ ಮಾಡುವಂತ ಪ್ರಹಾರ ನೋಡ್ತಾ ಇದ್ರೆ, ಬಾಬಾ ಸಾಹೇಬ್ ಕೊಟ್ಟಂತ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಿಜವಾಗ್ಲೂ ಈ ದೇಶಕ್ಕೆ ಭಗವದ್ಗೀತೆನೂ ಆಗಿದೆ, ಬೈಬಲ್ ಆಗಿದೆ, ಕುರಾನು ಆಗಿದೆ. ಇದು ನಮ್ಮ ರಕ್ಷಣೆ ಮಾಡುವಂತದ್ದು ಆಗಿದೆ. ಇದ್ರ ಮೇಲೆ ನಾನು ನಂಬಿಕೆ ಇಟ್ಕೊಂಡು ನಾನು ಹೋಗ್ತಾ ಇದ್ದೇನೆ. ಹಾಗೆ ಸರ್, ಒಂದೇನಂದ್ರೆ ಈ ರಾಜ್ಯಪಾಲರಿಗೆ ಮತ್ತೊಂದು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡ್ಕೊಂಡಾಗ ಇನ್ನೊಂದು ಕಾನೂನು ಸಮರ ಉಂಟಾಗತ್ತೆ. 3 ವರ್ಷದಿಂದಲೂ ಕೂಡ ₹1 ದುಡ್ಡು ಬಳಕೆ ಆಗ್ತಿದೆ ಈ ಪ್ರಕರಣ ಆದಾಗಿಂದ. ಸೊ ಅದಕ್ಕೋಸ್ಕರ ಅದನ್ನ ಯಾವ ತರ ನೋಡ್ತೀರಿ ಅಂತ. ಇಲ್ಲ, ಖಂಡಿತವಾಗಿ ಆ ರೀತಿದಂತಲ್ಲ. ಏನೇನು ಸ್ಕೀಮ್ಗಳು ಆಗಿದಾವೋ ಅವನ್ನೆಲ್ಲ ಕೂಡ ಮಾಡ್ತಾ ಇದಾರೆ. ಅದನ್ನೇ ಈ ವಿಚಾರಗಳನ್ನ ಮಾತಾಡಿ ಅವ್ರು ಏನ್ ಹೇಳಿದ್ರು, ವಿನಾಕಾರಣ ವಾಲ್ಮೀಕಿ ಇಂದ ಏನು ಇದಾಗ್ತಾ ಇಲ್ಲ, ಹಾಸ್ಟೆಲ್ಗಳಿಗೆ ನಿನಗೆ ಬಿದ್ದಿದೆ. ಎಲ್ಲಿ ಬಿದ್ದಿದೆ ಸ್ವಾಮಿ? ಪ್ರೊಸೆಸ್ ನಡೀತಾ ಇದೆ. ಅದನ್ನೆಲ್ಲ ನಾವು ಬೆಳಕು ಚೆಲ್ಲಬೇಕಂತ ತರ್ತಾ ಇದ್ದೀವಿ. ಮಂತ್ರಿ ಇದ್ದಿಲ್ಲ, ಆದ್ರೆ ಮುಖ್ಯಮಂತ್ರಿ ಅವರು ಇದ್ದಿಲ್ಲ, ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಏನಿಲ್ಲ, ವಿನಾಕಾರಣ ಇಡಿ ಸಿಬಿಐಗಳು ಇಟ್ಕೊಂಡು ಇವತ್ತು ನಮ್ಮ ತನಿಖೆಯಲ್ಲಿ ಕೂಡ ನಾವು ಹೇಳ್ತೀವಲ್ಲ, ನಾನು ಪಾರದರ್ಶಕವಾದಂತ ತನಿಖೆಗೆ ನಾನು ಮುಕ್ತವಾದಂತ ಅವಕಾಶ ಮಾಡ್ಕೊಡ್ತೀನಿ. ಜೈಲು ಹೋಯ್ತು, ಬೇಲು ಮಾಡ್ಕೊಂಡು ಇನ್ನೇನ್ ಸಮಯ ನನ್ನ ಹ್ಯಾಂಗ್ ಮಾಡ್ಬೇಕಾ? ಅಂದ್ರೆ ಅವರು ದಲಿತರನ್ನ ಹ್ಯಾಂಗ್ ಮಾಡೋದಂತ ಒಂದು ವಿಚಾರದಿಂದ ಇದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಇಲ್ಲ ಸಲ್ಲದ ಕಾರಣಗಳನ್ನ, ಆರೋಪಗಳನ್ನ ಮಾಡಿ 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 ಮನಸ್ಸು ನೋಯಿಸ್ತಾ ಇದ್ದಾರೆ. ಇಡೀ ಸಮಾಜಕ್ಕೆ, ನನಗೊಂದೇ ಅಲ್ಲ, ಇಡೀ ಸಮಾಜದ ನಮ್ಮ ಯುವಕರು ಬಹಳ ಎಚ್ಚೆತ್ಕೊಂಡು ನೋಡ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ಹುಂಡಿಯನ್ನು ಕದ್ದಂತವ್ರೆ ಇವ್ರು ಮಾತಾಡಕ್ ನೈತಿಕ ಹಕ್ಕಿದನ ಅಂತ ವಿಚಾರವನ್ನು ಕೇಳ್ತಾ ಇದ್ದಾರೆ ಸ್ವಾಮಿ. ಮಕ್ಕಳು ಅದಕ್ಕೆ ಲೆಕ್ಕ ಇಲ್ಲ. ಪ್ರಧಾನಮಂತ್ರಿ ಕೇರ್ ಫಂಡ್ ಅದು ಎಲ್ಲಿ ಹೋಗಿದೆ? ಅದಕ್ಕೆ ಲೆಕ್ಕ ಕೊಟ್ರ? PM ಕೇರ್ ಅಲ್ಲಿ ಕೇಳದಿದ್ರೆ ಬಹಳಷ್ಟಿದೆ ಸ್ವಾಮಿ. ನಾವು ಅದನ್ನೆಲ್ಲ ಬಿಟ್ಟು ಬದಿಗೊತ್ತು ನಮ್ಮ ರಾಜ್ಯದ ಹಿತ, ನಮ್ಮ ರಾಜ್ಯದ ರೈತರ ಹಿತ, ನಮ್ಮ ರಾಜ್ಯದ ಯುವಕರ ಹಿತ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಹಿತ, ಎಲ್ಲ ರೈತವನ್ನ ಕಾಪಾಡಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಬದ್ಧವಾಗಿದೆ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಮತ್ತೆ ಇನ್ನೊಂದು ವಿಚಾರ, ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿಯಲ್ಲಿ ರಾಜ್ಯ ಸರ್ಕಾರದ ಅನುಮತಿ ಬೇಕು. ಅವ್ರಿಗೆ ಅನುಮತಿ ಇರಲಿಲ್ಲ. ಯಾವುದೋ ಒಂದು ಕಾರಣದಿಂದ ಬಂದು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವನ್ನ ಆರೋಪಿಯಾಗಿ ಸೇರಿಸ್ಕೊಂಡಿದ್ದಾರೆ. ಯಾವ ತನಿಖೆ ಮಾಡಕ್ ಸಾಧ್ಯ ಇದೆ ಅವ್ರಿಗೆ ಅನುಮತಿನೇ ಇಲ್ಲದೆ ಇದ್ದಾಗ? ಇದು ಮೂಟ್ ಕ್ವೆಶ್ಚನ್ ಆಯ್ತಾ. ಈಗ ಆರೋಪಿಯಾಗಿ ಸೇರಿಸ್ಕೊಂಡಿದ್ಮೇಲೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಬೇಕು ಅವ್ರಿಗೆ. Section 19 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಅದಕ್ಕೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟ ಅಂದ್ರೆ ಕೋರ್ಟ್ ನಲ್ಲಿ ನಡೀತದೆ. ನಾವು ಈಗ ಸದನದಲ್ಲೇ ಚರ್ಚೆಗೆ ತಯಾರಿದ್ದಾಗ ಕೋರ್ಟ್ ನಲ್ಲಿ ಎದುರಿಸಕ್ಕೆ ತಯಾರಿಲ್ವಾ? ಕೋರ್ಟ್ ನಲ್ಲಿ ಇವರು ಯಾವ ರೀತಿ ಬೇಕಾದ್ರೆ ಚಾರ್ಜ್ ಶೀಟ್ ಹಾಕಿದ್ರೆ ಒಪ್ಕೊಡಕ್ಕಾಗುತ್ತಾ? ಇವರು ಒಂದು ಪ್ರಕರಣದಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಕೇಸ್, ಹಣ ದುರ್ಬಳಕೆ ಆಗಿದೆ ಅಂತ. ಹಣ ದುರ್ಬಳಕೆ ಆಗಿದೆ ಅಂತ ಹೇಳುವಂತ ಆರೋಪಿಯಿಂದ ಹಣ ಸಿಕ್ಕಿದೆ. ಆ ಆರೋಪಿಗೂ ನಾಗೇಂದ್ರ ಅವ್ರಿಗೂ ಏನೂ ಕನೆಕ್ಷನ್ ಇಲ್ಲ. ಹಿಂಗೆ ಅವ್ರನ್ನ ಆರೋಪಿ ಮಾಡ್ತೀರಿ? ಮೂಟ್ ಕ್ವೆಶ್ಚನ್, ಇಟ್ಸ್ ಲಾಜಿಕ್ ಅಷ್ಟೇ, ಕಾಮನ್ ಸೆನ್ಸ್ ಇದೆ. ಹೆಂಗ್ ಮಾಡ್ತೀರಿ? ಹಣ ದುರ್ಬಳಕೆ ಆಗಿದೆ ನಿಮ್ಮ ಆಫೀಸ್ನಲ್ಲಿ, ನನ್ನ ಹತ್ರ ನಿಮ್ಮ ಹತ್ರ ದುಡ್ಡು ಸಿಗ್ಬೇಕು, ನಾನು ಆರೋಪಿ. ಸಿಗದೆ ಇರೋನ್ನ ಹಿಡ್ಕೊಂಡು ಹೋಗಿ ಆರೋಪಿ ಅಂತ ರಾಜಕೀಯವಾಗಿ ಹೇಳಿದ್ರೆ ಇವ್ರು ಕೇಂದ್ರ ಸಂಸ್ಥೆಗಳನ್ನೆಲ್ಲ ದುರ್ಬಳಕೆ ಮಾಡ್ತಿದ್ರೆ ಇಡಿನವರ ಪೂರ್ಣವಾದಂತ ತನಿಖೆ ಯಾವ ತರ ರೀತಿ ನಡೀತು ಅಂತ ನಾಗೇಂದ್ರ ಅವ್ರು ಹೇಳಿದ್ದಾರೆ. ಯಾರನ್ನು ಗುರಿ ಇಟ್ಕೊಂಡು ಮಾಡಿದ್ರು? ಫೈನಾನ್ಸ್ ಇಲಾಖೆಯನ್ನು ಗುರಿ ಇಟ್ಕೊಂಡ್ರು, ಉಪಮುಖ್ಯಮಂತ್ರಿಗಳು ಗುರಿ ಇಟ್ಕೊಂಡ್ರು. ಅದಕ್ಕೆ ಒಬ್ರು ಬಂದು FIR ಲಾಡ್ಜ್ ಆಯ್ತು. ಅಟಾರ್ನಿ ಜನರಲ್ ಬಂದ್ರು, ಆ FIR ನ ಕ್ವಾಶಿಂಗ್ ಆರ್ಗ್ಯುಮೆಂಟ್ ಮಾಡಿ. ಈ ಮಟ್ಟಕ್ಕೆ ರಾಜಕೀಯವಾಗಿ ಹೋಗ್ತಾರ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಇಸ್ ಗಿವನ್, ಕೊಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಇವಾಗಿಲ್ಲ ಪ್ರಕರಣ ಕೋರ್ಟಲ್ಲಿ ನಡಿಬೇಕಲ್ಲ. ಸ್ಯಾಂಕ್ಷನ್ ಕೊಟ್ಟಿದ್ದು